हरितोपलाभम् तर्काभयेतं विधिशर्वपूर्वगीर्वाणविज्ञानदमानतोऽस्मि प्रथमो हनुमान् नाम द्वितीयो भीमयेव च पूर्णप्रज्ञस्तृतीयस्तु भगवत्कार्यसाधकः बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनूमत्स्मरणाद् भवेत् पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान्नमस्ये गुरुन् मम जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि ಗುರುಗಳ ವಾಯ್ಸ್ ಕೇಳ್ತಾ ಇಲ್ಲ. ಎಲ್ರಿಗೂ ಕೇಳಿಸ್ತಾ ಇದೆಯಾ? ಇಲ್ಲ, ವಾಯ್ಸ್ ನಿಂತೋಗಿದೆ. ಇವಾಗ ಕೇಳಿಸ್ತಾ ಇದೆಯಾ? ಇವತ್ತು ಕೇಳಿದ್ದೆ ನಿಂತೋಯ್ತು. ಇವಾಗ ಕೇಳಿಸ್ತಾ ಇದೆಯಾ? ಇವಾಗ ಕೇಳಿಸ್ತಾ ಇದೆ ಆಚಾರ್ಯರೇ. ಇದೆ ಗುರುಗಳೇ. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಾಗವತದ ಚತುರ್ಥ ಸ್ಕಂಧ 1ನೇ ಅಧ್ಯಾಯ. ಅದರಲ್ಲಿ ಇವತ್ತು 6ನೇ ಶ್ಲೋಕ. ತಾಂ ಕಾಮಯಾನಾಂ ಭಗವಾನ್ ಉವಾಹ ಯಜುಷಾಂ ಪತಿಃ ತುಷ್ಟಾಯಾಂ ತೋಷಮಾಪನ್ನೋ ಅಜನಯದ್ವಾದಶಾತ್ಮಜಾನ್.
ಸ್ವಯಂಭುವ ಮನು ತನ್ನ ಮಗಳಾದಂತಹ ಆಕೂತಿಯನ್ನ ರುಚಿ ಪ್ರಜಾಪತಿಗೆ ಮದುವೆ ಮಾಡಿಕೊಟ್ಟಿದ್ದ. ಪುತ್ರಿಕಾ ಪುತ್ರ ಧರ್ಮವನ್ನು ಅನುಸರಿಸಿ ಕೊಟ್ಟಿದ್ದರಿಂದ ಅವಳಲ್ಲಿ ಹುಟ್ಟಿದ ಗಂಡು ಮಗು ಸಾಕ್ಷಾತ್ ವಿಷ್ಣು ಯಜ್ಞನಾಮಕನಾದ ಭಗವಂತ. ಅವನನ್ನ ತಾನು ಮನೆಗೆ ಕರ್ಕೊಂಡು ಬಂದ ಸಂತೋಷದಿಂದ. ಜೊತೆಯಲ್ಲಿ ಹುಟ್ಟಿದ ಹೆಣ್ಣು ಮಗು ಮಹಾಲಕ್ಷ್ಮೀ ದೇವಿ ದಕ್ಷಿಣ ಅನ್ನೋ ಹೆಸರಿನಿಂದ ಅವತಾರ ಮಾಡಿದ್ಲು. ಅವಳನ್ನು ರುಚಿ ಪ್ರಜಾಪತಿ ತನ್ನ ಹತ್ರನೇ ಇಟ್ಟುಕೊಂಡ ಅಂತ ಇಷ್ಟು ಹಿಂದೆ ನೋಡಿದ್ವಿ ನಾವು. ಈ ದಕ್ಷಿಣಾ ದೇವಿ ಏನಿದ್ದಾಳೆ ಅವಳು ಮುಂದೆ ಈ ಯಜ್ಞನಾಮಕನಾದ ಭಗವಂತನನ್ನೇ ಪತಿಯನ್ನಾಗಿ ಪಡ್ಕೊಳ್ಬೇಕು ಅಂತ ಅಪೇಕ್ಷೆ ಪಟ್ಲು. ಅದರಂತೆ ಭಗವಂತನಾದ ಯಜ್ಞ ಅವಳನ್ನು ಮದುವೆ ಮಾಡಿಕೊಳ್ತಾನೆ. ಅವಳಿಗೆ ಬಹಳ ಸಂತೋಷ ಆಗ್ತದೆ. ಅವನು ಸಂತುಷ್ಟನಾಗಿ ಅವಳಲ್ಲಿ 12 ಮಂದಿ ಮಕ್ಕಳನ್ನು ಪಡೀತಾನೆ. ಯಜ್ಞ ಮತ್ತು ದಕ್ಷಿಣಾದೇವಿಯಲ್ಲಿ 12 ಜನ ಮಕ್ಕಳು ಹುಟ್ಟುತ್ತಾರೆ. ತಾಂ ಕಾಮಯಾನಾಂ ಭಗವಾನ್ ಉವಾಹ ಯಜುಷಾಂ ಪತಿಃ ತುಷ್ಟಾಯಾಂ ತೋಷಮಾಪನ್ನೋ ಅಜನಯದ್ವಾದಶಾತ್ಮಜಾನ್ ತೋಷ ಪ್ರತೋಷಃ ಸಂತೋಷೋ ಭದ್ರಶಾಂತಿರಿಡಸ್ಪತಿಃ ಇದ್ಮಃ ಕವಿರ್ವಿಭುಃ ಸ್ವಪ್ನಃ ಸುದೇವೋ ರೋಚನೋ ದ್ವಿಷಟೆ. 12 ಜನ ಮಕ್ಕಳು ದಕ್ಷಿಣಾದೇವಿಗೆ ಏನು ಹುಟ್ಟುತ್ತಾರೆ. ಆ 12 ಜನ ಯಾರು ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ ಈ ಶ್ಲೋಕದಲ್ಲಿ. ತೋಷ, ಪ್ರತೋಷ, ಸಂತೋಷ, ಭದ್ರ, ಶಾಂತಿ, ಇಡಸ್ಪತಿ, ಇದ್ಮ, ಕವಿ, ವಿಭು, ಸ್ವಪ್ನ, ಸುದೇವ, ರೋಚನ ಅಂತ ಇದರ 12 ಜನ. ದ್ವಿಷಟ್ ಅಂದ್ರೆ 12 ಅಂತ ಅರ್ಥ. ಷಟ್ ಅಂದ್ರೆ 6, ದ್ವಿಷಟ್ ಅಂದ್ರೆ 2 6, 12 ಜನ. ಈ ರೀತಿ 12 ಜನ ಮಕ್ಕಳು ಆ ದಕ್ಷಿಣಾದೇವಿಯಲ್ಲಿ ಹುಟ್ಟಿದರು. ತುಷಿತಾ ನಾಮತೆ ದೇವಾಃ ಆಸನ್ ಸ್ವಾಯಂಭುವಾಂತರೇ ಮರೀಚಿ ಮಿಶ್ರಾ ಋಷಯೋ ಯಜ್ಞಃ ಸುರಗಣೇಶ್ವರಃ. ಈ 12 ಜನ ಮಂದಿ ಏನು ಮಕ್ಕಳಿದ್ದಾರೆ ಅವರೇ ಸ್ವಯಂಭುವ ಮನ್ವಂತರದಲ್ಲಿ ತುಷಿತಾ ಎಂಬ ಹೆಸರಿನ ದೇವತೆಗಳಾದರಂತೆ. ಆ 12 ಜನಕ್ಕೂ ಸೇರಿ ತುಷಿತರು ಅಂತ ಕರೀತಾರೆ. ತುಷಿತರೆಂಬ ದೇವತೆಗಳ ಗಣ ಅದು. ಈ 12 ಜನ ಮಕ್ಕಳೇ ತುಷಿತರೆಂಬ ದೇವತೆಗಳಾದರು. ಈ ಮನ್ವಂತರಕ್ಕೆ ಸ್ವಯಂಭುವ ಮನು ಏನಿದ್ದಾನೆ ಅವನೇ ಅಧಿಪತಿಯಾದ. ಸ್ವಯಂಭುವ ಮನ್ವಂತರದ ಅಧಿಪತಿಯಾಗಿ ತಾನೇ ಸ್ವಯಂಭುವ ಮನು ಆಗಿದ್ದಾನೆ. 12 ಜನ ಅವನ ಮಕ್ಕಳೇನಿದ್ದಾರೆ ಈ ದಕ್ಷಿಣಾದೇವಿಯ ಮಕ್ಕಳು, ಅವರು ತುಷಿತರೆಂಬ ದೇವತೆಗಳಾದರು. ತುಷಿತಾ ನಾಮತೆ ದೇವಾಃ ಆಸನ್ ಸ್ವಾಯಂಭುವಾಂತರೇ ಮರೀಚಿ ಮಿಶ್ರಾ ಋಷಯೋ ಯಜ್ಞಃ ಸುರಗಣೇಶ್ವರಃ ಪ್ರಿಯೌ ರಥೋತ್ಥಾನಪಾದೌ ಮನುಪುತ್ರೌ ಮಹೌಜಸೌ ಯತ್ ಪುತ್ರ ಪೌತ್ರ ನಪ್ತॄಣಾಂ ಅನುವೃತ್ತಂ ತದಂತರಂ. ಇನ್ನು ಈ ಮನ್ವಂತರಾಧಿಪತಿಯಾದ ಸ್ವಯಂಭುವ ಮನು ಏನಿದ್ದಾನೆ ಅವನಿಗೆ 2
ಗಂಡು ಮಕ್ಕಳು ಇದ್ರು, ಪ್ರಿಯವ್ರತ ಮತ್ತು ಉತ್ತಾನಪಾದ ಅಂತ ಮಹಾಪರಾಕ್ರಮಿಗಳಾಗಿರ್ತಕ್ಕಂತಹ ಇಬ್ಬರು ಮಕ್ಕಳು. ಮಹೋಜಸೌ ಮನುಪುತ್ರೌ ಪ್ರಿಯವ್ರತ ಉತ್ತಾನಪಾದೌ, ಮಹಾಪರಾಕ್ರಮಿಗಳು ಅಂತಹ ಎರಡು ಗಂಡು ಮಕ್ಕಳು. ಈ ಪ್ರಿಯವ್ರತ ಮತ್ತು ಉತ್ತಾನಪಾದರೇನಿದ್ದಾರೆ ಅವರ ಮಕ್ಕಳು, ಮೊಮ್ಮಕ್ಕಳು, ಮಗಳ ಮಕ್ಕಳು, ಹೀಗೆ ಭಾರೀ ದೊಡ್ಡ ಒಂದು ಪರಂಪರೆ ಬೆಳೀತು. ಅವರಿಂದಲೇನೆ ಈ ಸ್ವಯಂಭುವ ಮನ್ವಂತರ ಅಂತನ್ನೋದು ನಡೀತಂತೆ. ಯತ್ ಪುತ್ರ ಪೌತ್ರ ನಪ್ತॄಣಾಂ ಅನುವೃತ್ತಂ ತದಂತರಂ. ಆ ಸ್ವಯಂಭುವ ಮನುವಿನ ಮಕ್ಕಳು, ಮೊಮ್ಮಕ್ಕಳು, ಮಗಳ ಮಕ್ಕಳು, ಹೀಗೆ ಅವರಿಂದಲೇ ನಡೀತಾ ಇದೆ ಆ ಸ್ವಯಂಭುವ ಮನ್ವಂತರ. ಪ್ರಿಯವ್ರತೋತ್ತಾನಪಾದೌ ಮನುಪುತ್ರೌ ಮಹೋಜಸೌ ಯತ್ ಪುತ್ರ ಪೌತ್ರ ನಪ್ತॄಣಾಂ ಅನುವೃತ್ತಂ ತದಂತರಂ. ದೇವಹೂತಿಮದಾತ್ತಾತ ಕರ್ದಮಾಯಾತ್ಮಜಾಂ ಮನುಃ ತತ್ಸಂಬಂಧಿ ಶ್ರುತಪ್ರಾಯಂ ಭವತಾ ಗದತೋ ಮಮ. ತಾತ ಅಂತ ವಿದುರನನ್ನ ಕುರಿತು ಮೈತ್ರೇಯರು ಸಂಬೋಧನೆ ಮಾಡ್ತಾ ಇರೋದು. ವಿದುರನನ್ನ ಕುರಿತು ಮೈತ್ರೇಯರು ಈ ಎಲ್ಲ ವಿಷಯಗಳನ್ನು ಹೇಳ್ತಾ ಬರ್ತಾ ಇದ್ದಾರೆ. ವೈವಸ್ವತ ಸ್ವಯಂಭುವ ಮನ್ವಂತರದ ಚರಿತ್ರೆಗಳನ್ನ. ಹಾಗಾಗಿ ಎಲೆ ವಿದುರನೇ, ಈ ಮನು ಮಹಾರಾಜ ಮಗಳಾದ ದೇವಹೂತಿ ದೇವಿಯನ್ನ ಕರ್ದಮ ಮುನಿಗೆ ಮದುವೆ ಮಾಡಿಕೊಟ್ಟ ಅಂತ ಅದರ ಬಗ್ಗೆ ಹಿಂದೆ ನಾನು ಹೇಳಿದೆ ನಿನಗೆ. ದೇವಹೂತಿಯನ್ನ ಕರ್ದಮ ಮುನಿಗೆ ಕೊಟ್ಟು ಅದಕ್ಕೆ ಸಂಬಂಧಿಸಿರ್ತಕ್ಕಂತಹ ಎಲ್ಲ ವಿಷಯಗಳನ್ನು ನಾನು ನಿನಗೆ ವಿಸ್ತಾರವಾಗಿ ಹೇಳಿದ್ದೇನೆ, ನೀನು ಕೇಳಿದ್ದಿ ಅಂತ ವಿದುರನನ್ನ ಕುರಿತು ಮೈತ್ರೇಯರು ಹಿಂದೆ ಹೇಳಿದ್ದನ್ನ ನೆನಪಿಸಿಕೊಡ್ತಾ ಇದ್ದಾರೆ. ದೇವಹೂತಿ ಮದಾತ್ತಾತ ಕರ್ದಮಾಯಾತ್ಮಜಾಂ ಮನುಃ ತತ್ಸಂಬಂಧಿ ಶ್ರುತಪ್ರಾಯಂ ಭವತಾ ಗದತೋ ಮಮ. ದಕ್ಷಾಯ ಬ್ರಹ್ಮಪುತ್ರಾಯ ಪ್ರಸೂತಿಂ ಭಗವಾನ್ ಮನುಃ ಪ್ರಾಯಚ್ಛದ್ಯತ್ಕೃತಃ ಸರ್ಗಃ ತ್ರಿಲೋಕ್ಯಾಂ ವಿತತೋ ಮಹಾನ್. ಹೀಗೆ ದೇವಹೂತಿಯನ್ನ ಕರ್ದಮರಿಗೆ ಮದುವೆ ಮಾಡಿಕೊಟ್ಟು ಅವಳಲ್ಲಿ ಹುಟ್ಟಿದಂತಹ ಕಪಿಲ, ಅವನ ಚರಿತ್ರೆ, ಅದಕ್ಕೆ ಸಂಬಂಧಪಟ್ಟಂತಹ ವಿಷಯಗಳು, ಇದನ್ನೆಲ್ಲ ನಿನಗೆ ವಿಸ್ತಾರವಾಗಿ ಹೇಳಿದ್ದೇನೆ, ಕೇಳಿದ್ದಿ. ಈಗ ಮನು ಮಹಾರಾಜನ ಮೂರನೇ ಮಗಳು ಪ್ರಸೂತಿ, ಆ ಪ್ರಸೂತಿಯನ್ನ ಬ್ರಹ್ಮಪುತ್ರನಾಗಿರ್ತಕ್ಕಂತಹ ದಕ್ಷ ಪ್ರಜಾಪತಿಗೆ ಮದುವೆ ಮಾಡಿ ಕೊಡ್ತಾನೆ. ಇದು ಮೂರನೇ ಮಗಳ ಕತೆ. ಈಗ ಇಬ್ಬರ ಮಕ್ಕಳ ಕಥೆಯನ್ನು ನಾನು ಹಿಂದೆ ಹೇಳಿದೆ ನಿನಗೆ. ದೇವಹೂತಿಯನ್ನ ಕರ್ದಮರಿಗೆ ಕೊಟ್ಟದ್ದು ಅವರ ಬಗ್ಗೆ. ಆಮೇಲೆ ಈಗ ಸದ್ಯದಲ್ಲೇ ನಿನಗೆ ಹೇಳಿದ್ದು ಆಕೂತಿಯನ್ನ ಮದುವೆ ಮಾಡಿಕೊಟ್ಟು ಅವಳಲ್ಲಿ ಯಜ್ಞನಾಮಕನಾದ ಭಗವಂತನನ್ನ ಪಡೆದ ರುಚಿ ಪ್ರಜಾಪತಿ ಅಂತನ್ನೋದನ್ನ, ಆ ವಿಷಯವನ್ನು ಕೂಡ ನಿನಗೆ ಹೇಳಿ ಆಯ್ತು. ಈಗ ಮೂರನೇ ಮಗಳು ಪ್ರಸೂತಿ. ಈ ಪ್ರಸೂತಿಯನ್ನ ಬ್ರಹ್ಮನ ಮಗನಾಗಿರ್ತಕ್ಕಂತಹ ದಕ್ಷ ಮದುವೆ ಮಾಡಿಕೊಳ್ತಾನೆ. ದಕ್ಷ ಪ್ರಜಾಪತಿಗೆ ಪ್ರಸೂತಿಯನ್ನ ಕೊಟ್ಟ ಮನು ಮಹಾರಾಜ ಈ ದಕ್ಷ ಪ್ರಜಾಪತಿ ಮತ್ತು ಪ್ರಸೂತಿ ಎಂಬ ದಂಪತಿಗಳಿಂದ ಹುಟ್ಟಿರ್ತಕ್ಕಂತಹ ಸಂತತಿ ಇಡೀ 3 ಲೋಕದಲ್ಲಿ ಬಹಳ ದೊಡ್ಡದಾಗಿ ಹರಡಿಬಿಡುತ್ತು. ಭಾರಿ ದೊಡ್ಡ ಸಂತತಿಯನ್ನ ಪಡಿತಾನೆ ದಕ್ಷ ಪ್ರಜಾಪತಿ. ದಕ್ಷ ಪ್ರಜಾಪತಿ ಮತ್ತು ಪ್ರಸೂತಿಯರ ಮಕ್ಕಳು ಇಡೀ ಲೋಕವನ್ನ, 3 ಲೋಕಗಳನ್ನೇ ಹರಡಿಬಿಟ್ಟಿದ್ದಾರೆ. ಅಷ್ಟು ದೊಡ್ಡ ಸಂತತಿಯನ್ನ ಅವರು ಪಡಿತಾರೆ. ದಕ್ಷಾಯ ಬ್ರಹ್ಮಪುತ್ರಾಯ ಪ್ರಸೂತಿಂ ಭಗವಾನ್ ಮನುಃ
ಪ್ರಾಯಚ್ಛದ್ಯತ್ಕೃತಃ ಸರ್ಗಃ ತ್ರಿಲೋಕ್ಯಾಂ ವಿತತೋ ಮಹಾನ್ ಯಾ ಕರ್ದಮಸುತಾ ಪ್ರೋಕ್ತಾಃ ನವಬ್ರಹ್ಮರ್ಷಿ ಪತ್ನಯಃ ತಾಸಾಂ ಪ್ರಸೂತಿ ಪ್ರಸರಂ ಪ್ರೋಚ್ಯಮಾನಂ ನಿಬೋಧ ಮೇ. ಹಿಂದೆ ಕರ್ದಮರ ಬಗ್ಗೆ ಹೇಳಿದ್ರು. ಆ ಕರ್ದಮ ಋಷಿಗಳಿಗೆ 9 ಮಂದಿ ಹೆಣ್ಣು ಮಕ್ಕಳು ಬ್ರಹ್ಮರ್ಷಿಗಳಾದ ಪತ್ನಿಯರು. ಅದನ್ನು ನಾನು ನಿನಗೆ ಹೇಳಿದೆ. ಕರ್ದಮರಿಗೆ 9 ಮಂದಿ ಪುತ್ರಿಯರು ಬ್ರಹ್ಮರ್ಷಿಗಳ ಪತ್ನಿಯರಾದದ್ದನ್ನ ಹೇಳಿದ್ದೆ. ಈಗ ಅವರ ವಂಶ ಪರಂಪರೆಯನ್ನ ಹೇಳ್ತೇನೆ ಕೇಳು ಅಂತಾರೆ. ಕರ್ದಮ ಋಷಿಗಳಿಗೆ 9 ಮಂದಿ ಪತ್ನಿಯರು, ಬ್ರಹ್ಮರ್ಷಿಗಳ ಪತ್ನಿಯರು. ಅವರ ಬಗ್ಗೆ ಎಲ್ಲಿ ಹೇಳಿದ್ರು ನೆನಪಿದೆಯಾ ಯಾರಿಗಾದರೂ? ವ್ಯಾಖ್ಯಾನದಲ್ಲಿ ಏನು ಬರೆದಿಲ್ಲ. ಹಿಂದೆ ಹೇಳಿದ್ದೇನೆ ಅಂತಂತಾರೆ ಮೈತ್ರೇಯರು. ಕರ್ದಮಸುತಾಹ ನವ ಬ್ರಹ್ಮರ್ಷಿ ಪತ್ನಯಃ ಪ್ರೋಕ್ತಾಹ ಅಂತಾರೆ. 9 ಜನ ಬ್ರಹ್ಮರ್ಷಿಗಳ ಪತ್ನಿಯರಾದದ್ದನ್ನ, ಬ್ರಹ್ಮರ್ಷಿಗಳ ಪತ್ನಿಯರು ಕರ್ದಮರ 9 ಮಂದಿ ಮಕ್ಕಳು ಬ್ರಹ್ಮರ್ಷಿಗಳ ಮಕ್ಕಳಾದರು, ಬ್ರಹ್ಮರ್ಷಿಯ ಪತ್ನಿಯರಾದರು ಅನ್ನೋದನ್ನ ಹೇಳಿದ್ದೇನೆ. ಕರ್ದಮರ ಸಂತತಿಯನ್ನ ಹೇಳುವಾಗ ಅಲ್ಲಿ 9 ಜನ ಹೆಣ್ಣು ಮಕ್ಕಳನ್ನ ಬ್ರಹ್ಮರ್ಷಿಗಳಿಗೆ ಮದುವೆ ಮಾಡಿಕೊಟ್ಟ ಅಂತ ಹೇಳಿದ್ದಾರೆ. ಆ ಶ್ಲೋಕ ನೆನಪಾಗ್ತಾ ಇಲ್ಲ, ಹಿಂದಿನ ಸ್ಕಂದದಲ್ಲಿ ಬಂದಿದೆ ಅದು. ದೇವಹೂತಿ ದೇವಿಯ ಚರಿತ್ರೆಯನ್ನ ಹೇಳೋ ಮೊದಲು, ಅದಕ್ಕಿಂತ ಮೊದಲೇ ಹೇಳಿದ್ದಾರೆ. ಅವರ ಪರಂಪರೆಯನ್ನ ಈಗ ಮುಂದುವರಿಸಿ ಹೇಳ್ತೇನೆ ಕೇಳು ಅಂತ ಹೇಳ್ತಾ ಇದ್ದಾನೆ. ಯಾ ಕರ್ದಮಸುತಾ ಪ್ರೋಕ್ತಾಃ ನವ ಬ್ರಹ್ಮರ್ಷಿ ಪತ್ನಯಃ ತಾಸಾಂ ಪ್ರಸೂತಿ ಪ್ರಸರಂ ಪ್ರೋಚ್ಯಮಾನಂ ನಿಬೋಧ ಮೇ. ಪತ್ನಿ ಮರೀಚೇಸ್ತು ಕಲಾ ಸುಷುವೆ ಕರ್ದಮಾತ್ಮಜಾ ಕಶ್ಯಪಂ ಪೂರ್ಣಿಮಾನಂ ಚ ಯಯೋರಾಪೂರಿತಂ ಜಗತ್. ಅವರು ಯಾರ್ಯಾರಿಗೆ ಮದುವೆ ಮಾಡಿಕೊಟ್ಟ ಅನ್ನೋದನ್ನ ವಿವರವನ್ನ ಹೇಳ್ತಾ ಹೋಗ್ತಾ ಇದ್ದಾರೆ. ಕರ್ದಮರ ಮಗಳು ಕಲಾದೇವಿ, ಅವಳನ್ನ ಮರೀಚಿ ಎಂಬ ಋಷಿಗಳಿಗೆ ಮದುವೆ ಮಾಡಿಕೊಡ್ತಾರೆ. ಮರೀಚಿ ಋಷಿಗಳ ಹೆಂಡತಿ ಕಲಾದೇವಿ, ಅವಳು ಕರ್ದಮರ ಪತ್ನಿಯಲ್ಲಿ ಒಬ್ಬಳು, ಕರ್ದಮರ ಪುತ್ರಿಯಲ್ಲಿ ಅವಳೊಬ್ಬಳು. ಇನ್ನೊಬ್ಬಳು ಕರ್ದಮನ ಮಗಳು ಪೂರ್ಣಿಮಾ ಅಂತ ಅವಳಿಗೆ ಹೆಸರು. ಪೂರ್ಣಿಮಾನ್ನ ಕಶ್ಯಪ ಋಷಿಗಳಿಗೆ ಮದುವೆ ಮಾಡಿಕೊಡ್ತಾರೆ. ಕಶ್ಯಪ ಮತ್ತು ಪೂರ್ಣಿಮಾ ಅಲ್ಲ, ಈ ಕಲಾದೇವಿ ಅಂತನ್ನೋಳು, ಕರ್ದಮನ ಮಗಳಾದ ಕಲಾದೇವಿ, ಅವಳು ಕಶ್ಯಪ ಮತ್ತು ಪೂರ್ಣಿಮಾ ಅನ್ನೋ ಇಬ್ಬರಿಗೆ ಜನ್ಮವನ್ನ ಕೊಡ್ತಾಳೆ. ಹಾಗೆ ಮರೀಚಿ ಋಷಿಗಳ ಹೆಂಡತಿ ಕಲಾದೇವಿ. ಈ ಕಲಾದೇವಿ ಅಂತನ್ನೋಳು ಕರ್ದಮನ ಹೆಂಡತಿ.
ಇವರಿಬ್ಬರಲ್ಲಿ ಹುಟ್ಟುವ ಮಕ್ಕಳು ಕಶ್ಯಪ ಮತ್ತು ಪೂರ್ಣಿಮಾ ಅಂತ ಇಬ್ರು. ಇವರಿಬ್ಬರ ಸಂತತಿಯಿಂದ ಮುಂದೆ ಜಗತ್ತೆಲ್ಲ ಹರಡ್ತದೆ. ಕಶ್ಯಪರ ಮಕ್ಕಳು, ಆಮೇಲೆ ಈ ಕಡೆಗೆ ಪೂರ್ಣಿಮಾನ ಮಕ್ಕಳು. ಹೀಗೆ ಕರ್ದಮನ ಮಗಳಾದ ಕಲಾದೇವಿ ಮರೀಚಿ ಋಷಿಗಳ ಮಕ್ಕಳಾಗಿರ್ತಕ್ಕಂತಹ ಕಶ್ಯಪ ಮತ್ತು ಪೂರ್ಣಿಮಾ ಅಂತನ್ನೋರೇನಿದ್ದಾರೆ ಅವರಿಬ್ಬರಿಂದ ಮುಂದೆ ಇಡೀ ಜಗತ್ತು ಬೆಳೀತಾ ಹೋಗ್ತದೆ ಅಂತ ಹೇಳ್ತಾ ಇದ್ದಾರೆ. ಪತ್ನಿ ಮರೀಚೇಸ್ತು ಕಲಾ ಸುಷುವೆ ಕರ್ದಮಾತ್ಮಜ ಕಶ್ಯಪಂ ಪೂರ್ಣಿಮಾನಂ ಚ ಯಯೋರಾಪೂರಿತಂ ಜಗತ್. ಪೂರ್ಣಿಮಾ ಸೂತ ವಿರಜಂ ವಿಶ್ವಗಾಂ ಚ ಪರಂತಪ ದೇವಕುಲ್ಯಾ ಹರೇ ಪಾದ ಶೌಚಾದ್ಯಾಭೂತ್ ಸರಿದ್ದಿವಃ. ಪರಂತಪ ಅಂತ ವಿದುರನನ್ನ ಸಂಬೋಧನೆ ಮಾಡೋದು. ವಿದುರ, ಈ ಪೂರ್ಣಿಮಾ ಏನಿದ್ದಾಳೆ ಆ ಪೂರ್ಣಿಮಾನ ಮಗ ವಿರಜ ಅಂತ. ವಿರಜ ಎಂಬುದಾಗಿ ಮಗನನ್ನ ಪಡಿತಾಳೆ. ವಿಶ್ವಗ ಎಂಬ ಒಬ್ಬ ಮಗಳನ್ನು ಪಡಿತಾನೆ. ಪೂರ್ಣಿಮಾನ ಮಕ್ಕಳು ವಿರಜ ಮತ್ತು ವಿಶ್ವಗ ಅಂತ ಇಬ್ರು ಮಕ್ಕಳು. ಪೂರ್ಣಿಮಾ ಅನ್ನೋನು ಅವನು ಗಂಡು. ಕಶ್ಯಪ ಮತ್ತು ಪೂರ್ಣಿಮಾ ಅಂತ ಇಬ್ಬರು ಗಂಡು ಮಕ್ಕಳು. ಅವರು ಕಲಾದೇವಿಯ ಮಕ್ಕಳು. ಆ ಪೂರ್ಣಿಮಾ ಅನ್ನೋನಿಗೆ ವಿರಜ ಎಂಬುದಾಗಿ ಒಬ್ಬ ಮಗ, ವಿಶ್ವಗ ಎಂಬ ಮಗಳು. ಹೀಗೆ ಇಬ್ಬರು ಮಕ್ಕಳು ಹುಟ್ಟುತ್ತಾರೆ ಪೂರ್ಣಿಮನಿಗೆ. ಮರೀಚಿ ಮತ್ತು ಕರ್ದಮರ ಪುತ್ರಿಯಾದ ಕಲಾದೇವಿ ಏನಿದ್ದಾಳೆ, ಆ ಇಬ್ಬರಿಗೆ ಕಶ್ಯಪ ಮತ್ತು ಪೂರ್ಣಿಮಾ ಅಂತ ಇಬ್ಬರು ಗಂಡು ಮಕ್ಕಳು. ಅದರಲ್ಲಿ ಪೂರ್ಣಿಮಾ ಅಂತನ್ನೋನೇನಿದ್ದಾನೆ ಅವನ ಮಕ್ಕಳು ಇಬ್ರು, ವಿರಜ ಮತ್ತು ವಿಶ್ವಗ ಅಂತ. ವಿರಜ ಅಂತನ್ನೋನು ಮಗ, ವಿಶ್ವಗ ಅಂತನ್ನೋಳು ಮಗಳು. ಈ ವಿಶ್ವಗಾದೇವಿ ಇವಳೇ ಮುಂದೆ ಮತ್ತೊಂದು ರೂಪದಿಂದ ಗಂಗಾ ನದಿಯಾಗಿ ಹರಿತಾಳೆ. ವಿಶ್ವಗ ಅಂತನ್ನೋಳೆ ಈ ಪೂರ್ಣಿಮಾನ ಮಗಳೇನಿದ್ದಾಳೆ ವಿಶ್ವಗ ಅಂತ ಅವಳಿಗೆ ಹೆಸರು. ಅವಳು ಮತ್ತೊಂದು ರೂಪದಿಂದ ಭಗವಂತನ ಪಾದೋದಕ ಎಂಬುದಾಗಿ ಕರೆಸಿಕೊಂಡು ದೇವಕುಲಕ್ಕೆ ಅತ್ಯಂತ ಪ್ರಿಯವಾದ ಗಂಗಾ ನದಿ ಆಗ್ತಾಳೆ. ಈಗ ನಾವೇನು ಗಂಗಾ ಅಂತ ಹೇಳ್ತಾ ಇದ್ದೇವೆ, ಆ ಗಂಗೆ ಭಗವಂತನ ಪಾದದಿಂದ ಹುಟ್ಟಿ ಬಂದ್ಲು ಅಂತ ನಾವು ಕೇಳಿದ್ದೇವೆ. ಅವಳು ಭಗವಂತನ ಪಾದದಿಂದ ಹುಟ್ಟಿ ಬಂದ ಗಂಗಾ ಏನಿದ್ದಾಳೆ ಅವಳದು ಮೊದಲು ಒಂದು ರೂಪ ಇತ್ತು, ಅದೇ ವಿಶ್ವಗ ಅಂತ ರೂಪ. ಮೊದಲನೇದ್ದಾಗಿ ಅವಳು ವಿಶ್ವಗ ಅಂತನ್ನೋ ಹೆಸರಿನಿಂದ ಪೂರ್ಣಿಮನ ಮಗಳಾಗಿ ಹುಟ್ಟಿದ್ಲು. ಅವಳೇ ಮತ್ತೊಂದು ರೂಪದಿಂದ ಹರೇಹೇ ಪಾದ ಶೌಚಾತ್ ದೇವಕುಲ್ಯ, ಭಗವಂತನ ಪಾದೋದಕ ಎಂಬುದಾಗಿ ಕರೆಸಿಕೊಂಡು ದೇವತೆಗಳಿಗೆ ಅತ್ಯಂತ ಪ್ರಿಯಳವಾದ ಗಂಗಾ ನದಿಯಾದಳು. ದಿವಹ ಸರಿತ್. ಪೂರ್ಣಿಮಾ ಸೂತ ವಿರಜಂ ವಿಶ್ವಗಾಂ ಚ ಪರಂತಪ ದೇವಕುಲ್ಯಾ ಹರೇ ಪಾದ ಶೌಚಾದ್ಯಾಭೂತ್ ಸರಿದ್ದಿವಃ. ಅತ್ರೇ ಪತ್ನ್ಯನಸೂಯಾತ್ರೀನ್ ಜಜ್ಞೆ ಸುಯಶಸ ಸುತಾನ್
ದತ್ತಂ ದುರ್ವಾಸಸಂ ಸೋಮಂ ಆತ್ಮೇಶ ಬ್ರಹ್ಮ ಸಂಭವಾನ್. ಇನ್ನು ಕರ್ದಮನ ಮಗಳಾಗಿರ್ತಕ್ಕಂತಹ ಅನಸೂಯಾದೇವಿ, ಅತ್ರಿ ಋಷಿಗಳ ಪತ್ನಿಯಾಗಿರ್ತಕ್ಕಂತಹ ಅನಸೂಯ ಎಂಬತಕ್ಕಂಥವಳು ಮತ್ತೊಬ್ಬಳು. ಕರ್ದಮನ ಮಗಳು ಕಲಾದೇವಿ ಬಗ್ಗೆ ಹಿಂದೆ ಹೇಳಿದರು. ಕರ್ದಮನ ಮಗಳು ಕಲಾದೇವಿಯನ್ನ ಮರೀಚಿ ಋಷಿಗಳಿಗೆ ಮದುವೆ ಮಾಡಿಕೊಟ್ಟಿದ್ರು. ಅವಳ ಬಗ್ಗೆ ಹೇಳಿ ಆಯ್ತು. ಅವಳ ಸಂತತಿ ಕಲಾದೇವಿಯಲ್ಲಿ ಹುಟ್ಟಿರ್ತಕ್ಕಂತಹ ಮಕ್ಕಳು ಕಶ್ಯಪ, ಪೂರ್ಣಿಮಾ. ಅದರಲ್ಲಿ ಪೂರ್ಣಿಮಾನ ಸಂತತಿಯನ್ನ ಹೇಳಿದರು. ಕಶ್ಯಪರದ್ದು ಮುಂದೆ ಹೇಳ್ತಾರೆ. ಈಗ ಮತ್ತೊಬ್ಬ ಮಗಳು ಕರ್ದಮನ ಪುತ್ರಿ ಅನಸೂಯ ಅಂತ ಅವಳಿಗೆ ಹೆಸರು. ಈ ಅನಸೂಯಾದೇವಿ ಅತ್ರಿಮುನಿಯ ಪತ್ನಿ. ಅತ್ರಿ ಮತ್ತು ಅನಸೂಯ. ಈ ಅನಸೂಯ ಅಂತನ್ನವಳು 3 ಜನ ಮಕ್ಕಳನ್ನ ಹಡಿತಾಳೆ. ಅತ್ರಿ ಋಷಿಗಳಿಂದ ಅನಸೂಯಾದೇವಿ 3 ಮಕ್ಕಳಿಗೆ ಜನ್ಮವನ್ನ ಕೊಡ್ತಾಳೆ. 3 ಮಕ್ಕಳ ಹೆಸರು ದತ್ತ, ದುರ್ವಾಸ ಮತ್ತು ಸೋಮ ಅಂತ. ಹೀಗೆ ದತ್ತ, ದುರ್ವಾಸ, ಸೋಮ ಎಂಬುದಾಗಿ ಪ್ರಸಿದ್ಧರಾಗಿರ್ತಕ್ಕಂತಹ 3 ಮಕ್ಕಳನ್ನ ಹಡಿತಾಳೆ ಅನಸೂಯಾದೇವಿ. ಈ 3 ಮಕ್ಕಳೇನಿದ್ದಾರೆ, ದತ್ತ, ದುರ್ವಾಸ ಮತ್ತು ಸೋಮ, ಇವರು ಆತ್ಮೇಶ ಬ್ರಹ್ಮ ಸಂಭವಾನ್ ಅಂತಾರೆ. ಇವರಲ್ಲಿ ಕ್ರಮವಾಗಿ ಭಗವಂತ ಹರಿ ಮತ್ತು ರುದ್ರದೇವರು ಮತ್ತು ಬ್ರಹ್ಮದೇವರು 3 ಜನರು ಕೂಡ ಒಂದೊಂದು ಅಂಶದಿಂದ ಇವರೊಳಗೆ ಇರ್ತಾರೆ. ದತ್ತ, ದುರ್ವಾಸ ಮತ್ತು ಸೋಮ ಇವರಲ್ಲಿ ಕ್ರಮವಾಗಿ ಹರಿಹರ ಬ್ರಹ್ಮ, ಹರಿಹರ ಬ್ರಹ್ಮರು 3 ಜನ ಒಂದೊಂದು ಅಂಶದಿಂದ ದತ್ತ, ದುರ್ವಾಸ, ಸೋಮರ ಒಳಗೆ ಇರ್ತಾರೆ. ಅಂದ್ರೆ ದತ್ತ ಅಂದ್ರೆ ಭಗವಂತ, ಹರಿ ಭಗವಂತನ ಅಂಶ, ದುರ್ವಾಸ ರುದ್ರದೇವರ ಅಂಶ, ಸೋಮ ಬ್ರಹ್ಮದೇವರ ಅಂಶ. ಹಾಗರ್ಥ. ದತ್ತ ಅನ್ನೋ ಹೆಸರಿನಿಂದ ಭಗವಂತ ನಾರಾಯಣ, ದೂರ್ವಾಸ ಅಂತನ್ನೋ ಹೆಸರಿನಿಂದ ರುದ್ರದೇವರು, ಸೋಮ ಅಂತನ್ನೋ ಹೆಸರಿನಿಂದ ಹುಟ್ಟಿದ ಮಗನಲ್ಲಿ ಬ್ರಹ್ಮದೇವರು ಒಂದು ಅಂಶದಿಂದ ಇರ್ತಾರೆ. ಆತ್ಮ ಅಂತ ಇದೆ. ಆತ್ಮೇಶ ಬ್ರಹ್ಮ ಸಂಭವಾನ್ ಅಂತ. ಆತ್ಮ ಅಂತಂದ್ರೆ ವಿಷ್ಣು, ಈಶಾ ಅಂತಂದ್ರೆ ರುದ್ರ, ಬ್ರಹ್ಮ ಅಂದ್ರೆ ಚತುರ್ಮುಖ ಬ್ರಹ್ಮ. ಇವರಿಂದ ಸಹಭಾವ ಅಂತ ಅರ್ಥ. ಸಂಭವಾನ್ ಅಂದ್ರೆ ಅವರಿಂದ ಸಹಭಾವ, ಅವರು ಇವ್ರ ಜೊತೆಗೆ ಅವರು ಒಳಗೆ ಇದ್ರು ಅಂತ ಅರ್ಥ. ಅಂದ್ರೆ ಇಲ್ಲಿ ದತ್ತ ಅಂತನ್ನೋದು ಭಗವಂತನ ಅವತಾರವೇ. ಆಮೇಲೆ ದೂರ್ವಾಸ ಅದು ಕೂಡ ರುದ್ರದೇವರ ಅವತಾರವೇ. ಸೋಮ ಅನ್ನೋನೇನಿದ್ದಾನೆ 3ನೇವನು, ಅವನೊಳಗೆ ಮಾತ್ರ ಬ್ರಹ್ಮದೇವರ ಸಹಭಾವ. ಸೋಮನ ಒಳಗೆ ಬ್ರಹ್ಮದೇವರು ಒಂದು ಅಂಶದಿಂದ ಇದ್ರು ಅಂತ. ಅದನ್ನು ಮಾತ್ರ ಹೇಳೋದು ಸಂಭವಾನ್ ಅನ್ನೋ ಶಬ್ದದ ಅರ್ಥ. ಸಂಭವ ಅಂದ್ರೆ ಸಹಭಾವ, ಜೊತೆಗಿರೋದು ಅಂತ ಅರ್ಥ. ಜೊತೆಗಿರೋನು ಸೋಮ ಮಾತ್ರ. ಸೋಮನ ಜೊತೆಯಲ್ಲಿ ಬ್ರಹ್ಮ ಜೊತೆಗಿದ್ದಾನೆ ಅಂತಷ್ಟೆ. ಉಳಿದ ಇಬ್ರು ದತ್ತ ಮತ್ತು ದೂರ್ವಾಸ ಅಂತನ್ನೋರಿಬ್ರು ಕೂಡ ವಿಷ್ಣು ಮತ್ತು ರುದ್ರರ ಸ್ವರೂಪವೇ. ಆದರೂ ಕೂಡ 3 ಒಟ್ಟಿಗೆ ಹೇಳಿದ್ರಿಂದ ಸಹಭಾವ ಅನ್ನೋ ಮಾತು ಬಂದಿದೆ. ಇದನ್ನ ಛತ್ರಿನ್ಯಾಯ ಅಂತ ಕರೀತಾರೆ. ಛತ್ರಿನ್ಯಾಯ ಅಂದ್ರೆ ಛತ್ರಿಣೋ ಯಾಂತಿ ಅಂತ. ಛತ್ರಿಗಳು ಹೋಗ್ತಾ ಇದ್ದಾವೆ ಅಂತ ಅರ್ಥ ಬರುತ್ತೆ ಅದನ್ನ ನೋಡಿದ್ರೆ ಮೇಲ್ನೋಟಕ್ಕೆ. ಛತ್ರಿಣೋ ಯಾಂತಿ ಅಂತ. ಛತ್ರಿ ಹಿಡ್ಕೊಂಡವರು ಹೋಗ್ತಾ ಇದ್ದಾರೆ. ಅದು ದೂರದಿಂದ ನೋಡಿದಾಗ ಛತ್ರಿಣೋ ಯಾಂತಿ ಅಂತ ಆ ರೀತಿ ಪ್ರಯೋಗ ಮಾಡ್ತೇವೆ. ಹಾಗೆ ಇಲ್ಲಿ
ಕೆಲವರು ಛತ್ರಿ ಇಲ್ಲದೆ ಇರೋರು ಇರಬಹುದು. ಆ ಥರ ಇಬ್ರು, ಸ್ವತಃ ಹರಿಯ ಅವತಾರ ದತ್ತ, ಸ್ವತಃ ರುದ್ರದೇವರ ಅವತಾರ ದುರ್ವಾಸ, ಸೋಮ ಚಂದ್ರ, ಅವನು ಚಂದ್ರನ ಅವತಾರ, ಅವನೊಳಗೆ ಬ್ರಹ್ಮದೇವರ ಆವೇಶ. ಬ್ರಹ್ಮದೇವರು ಸ್ವತಃ ಭೂಮಿಯಲ್ಲಿ ತಾವು ಅವತಾರ ಮಾಡೋದಿಲ್ಲ. ಹಾಗಾಗಿ ಸೋಮನ ಒಳಗೆ ಬ್ರಹ್ಮದೇವರ ಅಂಶ ಇತ್ತು, ಸಹಭಾವ ಇತ್ತು ಅಂತ ಇಟ್ಟುಕೊಳ್ಬೇಕು. ಅದನ್ನ ಸಂಭವಾನ್ ಅಂತ, ಬ್ರಹ್ಮ ಸಂಭವಾನ್ ಅನ್ನೋದನ್ನ ಮಾತ್ರ ಇಟ್ಟುಕೊಳ್ಬೇಕು. ಉಳಿದ ಸೋಮ ಆತ್ಮ ಈಶ ಅನ್ನೋದನ್ನ ನೇರವಾಗಿ ಅವರ ಸ್ವರೂಪಾವತಾರವೇ ಅಂತ ಇಟ್ಟುಕೊಳ್ಬೇಕು. ಹೇಳುವಾಗ ಒಟ್ಟಿಗೆ ಹೇಳಿದ್ದಾರಷ್ಟೆ. ಹಾಗಾಗಿ ಅನಸೂಯಾದೇವಿಯಲ್ಲಿ ಹುಟ್ಟಿದ 3 ಮಕ್ಕಳೇನಿದ್ದಾರೆ, ಅದರಲ್ಲಿ ಮೊದಲನೆಯವನು ದತ್ತ, ವಿಷ್ಣುವಿನ ಸ್ವರೂಪ ಅವತಾರ. ಎರಡನೆಯವನು ದೂರ್ವಾಸ, ಅವನು ರುದ್ರದೇವರ ಅವತಾರ. ಮೂರನೆಯವನು ಸೋಮ, ಅವನ ಒಳಗೆ ಬ್ರಹ್ಮದೇವರ ಅಂಶ. ಹೀಗೆ 3 ಜನ ಮಕ್ಕಳಿಗೆ ಜನ್ಮವನ್ನ ಕೊಡ್ತಾಳೆ ಅನಸೂಯಾದೇವಿ. ಇವಳು ಕರ್ದಮರ ಮತ್ತೊಬ್ಬ ಮಗಳು. ಅತ್ರಿ ಋಷಿಗಳನ್ನ ಮದುವೆ ಮಾಡಿಕೊಂಡು 3 ಜನ ಮಕ್ಕಳಿಗೆ ಜನ್ಮವನ್ನ ಕೊಟ್ಲು. ಅತ್ರೇ ಅನಸೂಯಾತ್ರೀನ್ ಜಜ್ಞೆ ಸುಯಶಸ್ಸುತಾನ್ ದತ್ತಂ ದುರ್ವಾಸಸಂ ಸೋಮಂ ಆತ್ಮೇಶ ಬ್ರಹ್ಮ ಸಂಭವಾನ್. ಅತ್ರೇರ್ಗೃಹೇ ಸುರಶ್ರೇಷ್ಠಾಃ ಸ್ಥಿತ್ಯಂಶೋತ್ಪತ್ತಿಹೇತವಃ ಕಿಂ ಸ್ವಿಚ್ಚಿಕೀರ್ಷವೋ ಜಾತಾಃ ಏತದಾಖ್ಯಾಹಿ ಮೇ ಗುರೋ. ವಿದುರ ಉವಾಚ ಅಂತ ಇಟ್ಟುಕೊಳ್ಬೇಕು. ವಿದುರ ಹೇಳೋ ಮಾತಿನ್ನು ಮುಂದೆ. ಮೈತ್ರೇಯರು ಇದುವರೆಗೆ ದತ್ತಾತ್ರೇಯನ ಅವತಾರದ ಬಗ್ಗೆ ಹೇಳಿದರು. ಅತ್ರಿ ಋಷಿಗಳ ಪತ್ನಿಯಾದ ಅನಸೂಯಾದೇವಿಯಲ್ಲಿ 3 ಜನ ಮಕ್ಕಳು ಹುಟ್ಟಿದರು. ಅದರಲ್ಲಿ ಭಗವಂತ ದತ್ತ ಅನ್ನೋ ಹೆಸರಿನಿಂದ ಅವತಾರ ಮಾಡಿದ. ರುದ್ರದೇವರು ದುರ್ವಾಸ ಅನ್ನೋ ಹೆಸರಿನಿಂದ ಅವತಾರ ಮಾಡಿದರು. ಸೋಮ ಏನಿದ್ದಾನೆ ಚಂದ್ರ, ಅವನ ಒಳಗೆ ಬ್ರಹ್ಮದೇವರ ಅಂಶದಿಂದ ಕೂಡಿ ಅವನು ಅವತಾರ ಮಾಡಿದ ಅಂತ ಈ ರೀತಿ ಹೇಳಿದ ಮೇಲೆ ವಿದುರ ಪ್ರಶ್ನೆ ಮಾಡ್ತಾನೆ, ಗುರುಗಳೇ, ಜಗತ್ತಿನ ಉತ್ಪತ್ತಿ ಸ್ಥಿತಿ ಲಯ ಮೊದಲಾದವುಗಳಿಗೆ ಕಾರಣರಾಗಿರ್ತಕ್ಕಂತಹ ಈ 3 ಜನ ದೇವೋತ್ತಮರು, ಬ್ರಹ್ಮ ವಿಷ್ಣು ಮಹೇಶ್ವರ, ಇವರು 3 ಜನ ಈ ಜಗತ್ತಿನ ಉತ್ಪತ್ತಿ ಸ್ಥಿತಿ ಲಯಗಳಿಗೆ ಕಾರಣರಾಗಿರ್ತಕ್ಕಂಥವರು. ಅಂತಹ ಈ ದೇವೋತ್ತಮರು ಏನು ಕಾರ್ಯವನ್ನ ಮಾಡುವ ಉದ್ದೇಶದಿಂದ ಈಗ ಈ ಅತ್ರಿ ಋಷಿಯ ಪತ್ನಿಯಲ್ಲಿ ಅನಸೂಯಾದೇವಿಯಲ್ಲಿ ಅವತಾರ ಮಾಡಿದರು, ಅದನ್ನ ನನಗೆ ಹೇಳ್ರಿ ಅಂತ ವಿದುರ ಮೈತ್ರೇಯರನ್ನ ಕುರಿತು ಕೇಳ್ತಾ ಇದ್ದಾನೆ. ಈ 3 ಜನ ಯಾಕೆ ಅವತಾರ ಮಾಡಿದರು? ಅನಸೂಯಾದೇವಿಯಲ್ಲಿ ಮಕ್ಕಳಾಗಿ ದತ್ತ, ದೂರ್ವಾಸ ಮತ್ತು ಸೋಮರು ಅವತಾರ ಮಾಡುವ ಉದ್ದೇಶ ಏನು? ಅವರು ಸ್ಥಿತ್ಯಂತೋತ್ಪತ್ತಿ ಹೇತವಃ, ಜಗತ್ತಿನ ಸ್ಥಿತಿ ಲಯ ಉತ್ಪತ್ತಿಗಳಿಗೆ ಕಾರಣರಾಗಿರ್ತಕ್ಕಂಥವ್ರು. ಅವರು ಸುರಶ್ರೇಷ್ಠ ದೇವೋತ್ತಮರಾಗಿರ್ತಕ್ಕಂಥವ್ರು ಅವರು 3 ಜನ. ಅಂಥವರು ಈಗ ಅನಸೂಯಾದೇವಿಯಲ್ಲಿ ಅವತಾರ ಮಾಡಲಿಕ್ಕೆ ಕಾರಣ ಏನು? ಅದನ್ನ ನನಗೆ ತಿಳಿಸಿಕೊಡ್ರಿ ಅಂತ ಕೇಳ್ತಾ ಇದ್ದಾನೆ ವಿದುರ. ವಿದುರ ಉವಾಚ ಅತ್ರೇರ್ಗೃಹೇ ಸುರಶ್ರೇಷ್ಠಾಃ ಸ್ಥಿತ್ಯಂತೋತ್ಪತ್ತಿ ಹೇತವಃ ಕಿಂ ಸ್ವಿಚ್ಚಿಕೀರ್ಷವೋ ಜಾತಾಃ ಏತದಾಖ್ಯಾಹಿ ಮೇ ಗುರೋ. ಮೈತ್ರೇಯ ಉವಾಚ ಬ್ರಹ್ಮಣಾ ಚೋದಿತಃ ಸೃಷ್ಟಾವತ್ರಿರ್ಬ್ರಹ್ಮವಿದಾಂಬರಃ ಸಹ ಪತ್ನ್ಯಾ ಯಯೌ ವೃಕ್ಷಂ ಕುಲಾದ್ರಿಂ ತಪಸಿ ಸ್ಥಿತಃ. ಗುರುಗಳಾಗಿರ್ತಕ್ಕಂತಹ ಮೈತ್ರೇಯ ಋಷಿಗಳು ವಿದುರನ ಪ್ರಶ್ನೆಗೆ ಉತ್ತರವನ್ನ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ.
ಏತದಾಖ್ಯಾಹಿಮೇ ಗುರೋ ಅಂತ ವಿದುರ, ಗುರುಗಳೇ ಇದನ್ನ ನನಗೆ ತಿಳಿಸಿ ಹೇಳ್ರಿ. ಈ 3 ಜನ ಮಕ್ಕಳು ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣರಾಗಿರ್ತಕ್ಕಂತಹ ಬ್ರಹ್ಮ ವಿಷ್ಣು ಮಹೇಶ್ವರರು ಅನಸೂಯಾದೇವಿಯಲ್ಲಿ ಮಕ್ಕಳಾಗಿ ಹುಟ್ಟಲಿಕ್ಕೆ ಏನು ಕಾರಣ, ಯಾವ ಉದ್ದೇಶದಿಂದ ಹುಟ್ಟಿದ್ರು ಇವರು ಅಂತ ವಿದುರ ಕೇಳಿದ್ದಕ್ಕೆ ಮೈತ್ರೇಯರು ಹೇಳ್ತಾ ಇದ್ದಾರೆ, ಬ್ರಹ್ಮದೇವರು ಬ್ರಹ್ಮಜ್ಞಾನಿಗಳಲ್ಲಿ ಶ್ರೇಷ್ಠನಾಗಿರ್ತಕ್ಕಂತಹ ಅತ್ರಿ ಮುನಿಗೆ ಸಂತತಿಯನ್ನ ಬೆಳೆಸಲಿಕ್ಕೋಸ್ಕರ ಆದೇಶವನ್ನ ಮಾಡಿದರು. ಅತ್ರಿ ಮುನಿಗೆ ಹೇಳಿದ್ರು, ನೀನು ಸಂತತಿಯನ್ನ ಮುಂದುವರೆಸು ಅಂತ ಬ್ರಹ್ಮದೇವರು ಮಗನಾದಂತಹ ಅತ್ರಿ ಮುನಿಗಳಿಗೆ ಆದೇಶವನ್ನ ಕೊಟ್ಟರು. ಆ ಆದೇಶವನ್ನ ಶಿರಸಾವಹಿಸಿ ಅತ್ರಿ ಮುನಿಗಳು ಪತ್ನಿ ಸಮೇತನಾಗಿ ವೃಕ್ಷ ಎಂಬ ಒಂದು ಕುಲಪರ್ವತ ಅಲ್ಲಿಗೆ ಹೋಗಿ ತಪಸ್ಸನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿದರಂತೆ ಅತ್ರಿ ಮುನಿಗಳು. ಈ ಅತ್ರಿ ಮುನಿಗಳ ಸಂತತಿಯ ಬಗ್ಗೆ ಅವರ ಚರಿತ್ರೆಯನ್ನು ವಿಸ್ತಾರವಾಗಿ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಮೈತ್ರೇಯರು. ಬ್ರಹ್ಮದೇವರು ಆ ಅತ್ರಿ ಮುನಿಗಳಿಗೆ ಆದೇಶವನ್ನ ಏನು ಮಾಡಿದ್ರು, ಸಂತತಿಯನ್ನ ನೀನು ಮುಂದುವರೆಸು ಅಂತ ಆ ಆದೇಶವನ್ನ ಅವರು ಶಿರಸಾವಹಿಸಿ ಅತ್ರಿ ಮುನಿಗಳು ತಪಸ್ಸು ಮಾಡಲಿಕ್ಕೆ ವೃಕ್ಷ ಕುಲ ಪರ್ವತಕ್ಕೆ ಹೋಗಿದ್ದಾರೆ. ವೃಕ್ಷಂ ಕುಲಾದ್ರಿಂ ಅಂತ, ವೃಕ್ಷ ಅಂತನ್ನೋದು ಅದರ ಹೆಸರು, ಆ ಕುಲ ಪರ್ವತಕ್ಕೆ ಹೆಸರು ವೃಕ್ಷ ಅಂತ. ಆ ವೃಕ್ಷ ಎಂಬಂತಹ ಕುಲಪರ್ವತಕ್ಕೆ ಹೋಗಿ ತಪಸ್ಸು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಬ್ರಹ್ಮದೇವರ ಈ ಆಜ್ಞೆಯನ್ನ ಅವರು ಮುಂದುವರೆಸಲಿಕ್ಕೋಸ್ಕರ. ಮೈತ್ರೇಯೋವಾಚ ಬ್ರಹ್ಮಣ ಚೋಜಿತ ಸೃಷ್ಟಾವತ್ರಿರ್ಬ್ರಹ್ಮವಿದಾಂ ವರಃ ಸಹ ಪತ್ನ್ಯಾ ಯಯೌ ವೃಕ್ಷಂ ಕುಲಾದ್ರಿಂ ತಪಸಿ ಸ್ಥಿತಃ. ಆ ಒಂದು ಕಾಡು ಅದು ಹೇಗಿತ್ತು, ಅಲ್ಲಿ ಏನೇನು ನಡೀತು, ಇವರು ಹೇಗೆ ತಪಸ್ಸು ಮಾಡಿದ್ರು, ಮುಂದೆ ಏನೇನಾಯ್ತು ಅನ್ನೋದನ್ನ ಮುಂದೆ ಹೇಳ್ತಾ ಹೋಗ್ತಾರೆ. ಅದನ್ನ ಮತ್ತೆ ಮುಂದಿನ ಪಾಠದಲ್ಲಿ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ನಾರಾಯಣ, ಒಂದು ಪ್ರಶ್ನೆ ಆಚಾರ. ಹ್ಮ್ ಈ ರುಚಿ ಮತ್ತು ಆಕೃತಿ ಬಂದು ಯಜ್ಞನಾಮ ಪರಮಾತ್ಮ ಮತ್ತು ದಕ್ಷಿಣ ಲಕ್ಷ್ಮೀದೇವಿ ಹುಟ್ಟಿದ್ದಾರೆ. ರೈಟ್? ಯಜ್ಞನಾಮ ಪರಮಾತ್ಮನ ಬಂದು ಸ್ವಯಂಭೂನು ಬಂದು ದತ್ತ ತಗೊಂತಾರೆ ಇಲ್ಲವಾ? ಆಮೇಲೆ ಆ ಯಜ್ಞನಾಗ ಪರಮಾತ್ಮ ದಕ್ಷಿಣ ರೂಪಿ ಲಕ್ಷ್ಮಿಯೂ ಮದುವೆ ನಡೀತಾರೆ ಅಂತ ಹೇಳಿರಿ. ಅದ್ ಹೆಂಗ ನಾವು ರಿಲೇಷನ್ ತಗೊಂಬೋಗ? ಏನು ಸೋದರ ಮಾವ ಹೆಂಗ ಅದ್ ತಗೊಂಬೋಗ್ಬೋದು? ಅದ್ ಹೆಂಗ ರಿಲೇಷನ್ ಬರ್ತದೆ? ಸೋದರ ಮಾವ ಆಗ್ತಾನಲ್ಲ, ಮಗಳಿಗೆ ಮಗನಾಗಿ ಹುಟ್ಟಿರ್ತಾನೆ ಫಸ್ಟ್. ಸರಿ, ಅವನನ್ನ ದತ್ತಕ್ ತಗೊಳ್ತಾನೆ ಇವನು. ಸರಿ, ಮಾಮ ಆಗಿರ್ತಾನೆ, ಅವನು ಮಾಮ ಆಗಿಬಿಡ್ತಾನೆ ಅವಾಗ. ಸ್ವಯಂಭೂಮನು ಮಾಮ ಆಗಿರ್ತಾರೆ. ಹೌದು. ಸೊ ಅದರಿಂದ ಒಂದು ಲಕ್ಷ್ಮೀದೇವಿ ತಂಗಿ ಆದ್ರೂ ಕೂಡ ಆಕೃತಿಲಿ ಇಲ್ಲಿ ಬಂದು ಮಾಮನಾದ್ದರಿಂದ ಮದುವೆ ಮಾಡ್ಕೊಂಡ್ಲು. ಆದ್ರೆ ಇವಾಗ ಈ ಪದ್ಧತಿ ಇಲ್ಲ. ಅದು ನಾನು ಅವಾಗ ವಿಚಾರ ಮಾಡದೆ ಸ್ವಲ್ಪ. ಯಾರು ಏನು ವ್ಯಾಖ್ಯಾನದಲ್ಲಿ ಅಲ್ಲಿಯೂ ಏನು ಅದ್ರ ಬಗ್ಗೆ ಬರದಿಲ್ಲ ಇಲ್ಲಿ ಈಗ ಸಿಕ್ಕಿರೋ ಈ ವ್ಯಾಖ್ಯಾನದಲ್ಲಿ. ಯಾಕೆಂದ್ರೆ ಈಗ ಆ ಪದ್ಧತಿ ಇಲ್ಲ. ದತ್ತಕ್ಕೆ ಹೋದಾಗ 2 ಗೋತ್ರ ಬಿಡಬೇಕು ಅಂತ ಹೇಳ್ತಾರೆ. ದತ್ತಕ್ಕೆ ಹೋದ ಗೋತ್ರ ಮತ್ತು ಈಗ ಇರುವ ಮೊದಲಿನ ತಂದೆ ತಾಯಿಗಳು ಅವರದ್ದು ಬಿಡಬೇಕು ಅಂತಾನೆ ಹೇಳ್ತಾರೆ. ಹೀಗಿರುವಾಗ ಮದುವೆ ಆಗ್ಬೇಕಾದ್ರೆ ಗೋತ್ರ ಬಿಡಬೇಕು ಅನ್ನುವಾಗ 2 ಕುಲದ್ದು ಗೋತ್ರ ಬಿಡಬೇಕು. ದತ್ತಕ್ಕೆ ಹೋದ ಮನೆದು ಈ ಮನೆದು 2 ಬಿಡಬೇಕು, ಅಂದ್ರೆ ಮಾತ್ರ ಮದುವೆ ಮಾಡ್ಕೊಳ್ಬಹುದು ಅಂತ ಪದ್ಧತಿ ಇದೆ ಇವಾಗ. ಹೀಗಿರುವಾಗ ಇದಂತೂ ಸ್ವತಃ ಅಣ್ಣ ತಂಗಿಯರು ಅವರಿಬ್ರು ಒಂದೇ ಹೊಟ್ಟೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು, ಅವ್ರು ಹೇಗೆ ಮದುವೆ ಮಾಡ್ಕೊಂಡ್ರು ಅಂತ ಅನ್ನೋದು ಒಂದು ಪ್ರಶ್ನೆ ಬರ್ತದೆ.
ಇದು ಲೌಕಿಕವಾಗಿ ವಿಚಾರ ಮಾಡಿದಾಗ ಮಾತ್ರ. ಅವರಿಬ್ಬರು ಸ್ವತಃ ಲಕ್ಷ್ಮೀನಾರಾಯಣರು ಭೂಮಿಯಲ್ಲಿ ಅವತಾರ ಮಾಡಿದ್ದಾರೆ, ಆ ವಿಷಯ ಬಿಡಿ. ಅದು ಬಿಟ್ಟು ವಿಚಾರ ಮಾಡಿದ್ರೆ ಈ ಪ್ರಶ್ನೆ ಉಳಿಯತ್ತೆ. ಒಂದೇ ಹೊಟ್ಟೆಯಲ್ಲಿ ಹುಟ್ಟಿದ ಅವಳಿ ಜವಳಿ ಮಕ್ಕಳು ದತ್ತಕ್ಕೆ ಹೋದರೂ ಕೂಡ ಹೇಗ್ ಮದುವೆ ಮಾಡ್ಕೊಳಿಕ್ ಬರ್ತದೆ? ಲೌಕಿಕವಾದ ರೀತಿಯಲ್ಲಿ ಇದು ಕಷ್ಟ ಕೂಡಿಸೋದು. ಅವರು ಭಗವಂತನ ಅವತಾರ, ಲಕ್ಷ್ಮೀ ನಾರಾಯಣರು, ಹಾಗಾಗಿ ಆ ವಿಷಯದಲ್ಲಿ ಕೂಡಿಸ್ಬೋದು. ಅದೇ ಉತ್ತರ ಅಂತ ಅನ್ಸತ್ತೆ, ಬೇರೆ ಏನು ಸಿಗೋಲ್ಲ ನಮಗೆ. ಎರಡು ಗೋತ್ರ ಬಿಡಬೇಕು ಅಂದ್ರೆ ಏನಂತ? ಈಗ ಮದ್ವೆ ಮಾಡಬೇಕಾದ್ರೆ ಒಂದೇ ಗೋತ್ರದವರಿಗೆ ಮದ್ವೆ ಮಾಡಬಾರ್ದಲ್ವಾ? ಅದಕ್ಕೆ ಗೋತ್ರ ಬಿಡಬೇಕು ಅಂತ ನೋಡ್ತೇವಲ್ಲ. ಆ ಬಿಡುವಾಗ ಒಂದ್ ವೇಳೆ ಅವರು ದತ್ತಕ್ಕೆ ಬಂದಿದ್ರು ಅಂತ ಇಟ್ಕೊಳ್ಳೋಣ, ಯಾರೋ ಅವನಾಗ್ಲಿ ಇವಳಾಗ್ಲಿ ದತ್ತಕ್ಕೆ ಬಂದ ಮನೆ ಅಂತ ಆಗಿದ್ರೆ, ಆ ದತ್ತಕ್ಕೆ ಬಂದ ಮನೆ ಗೋತ್ರ ಬೇರೆ ಇರ್ತದೆ, ಹುಟ್ಟಿದ ಗೋತ್ರ ಬೇರೆ ಇರ್ತದಲ್ಲ. ಆ ಎರಡೂ ಗೋತ್ರನೂ ಆಗಿರಬಾರದು ಇವ್ರದು. ಅಂದ್ರೆ ಮಾತ್ರ ಮದುವೆ ಮಾಡ್ಕೊಳಿಕ್ ಬರ್ತದೆ. ಇವಾಗ ಆ ಪದ್ಧತಿ ಇದೆ. ಈಗ ಅವರು ಬಂದು ಆಕೂತಿ ಬಂದು ಋಷಿಯ ಒಂದು ಮದುವೆ ಮಾಡಿ ಕೊಡಿದಾಗ ಗೋತ್ರ ಮಾರಿ ಬಿಡ್ತಲ್ವ ನಿಮ್ಗೆ? ಅದೇ ಈ ಹುಟ್ಟಿದ ಮನೆ, ಹುಟ್ಟಿದ ಮನೆ ಅವಳು ಗಂಡನ ಮನೆ ಗೋತ್ರ ಬರೋದಿಲ್ಲ, ಬರ್ತಲ್ಲ ಇಲ್ಲವಾ? ಮದ್ವೆ ಮಾಡೋಕ್ಕಿಂತ ಮುಂಚೆ ಗೋತ್ರ ಬಿಡ್ಬೇಕಲ್ವಾ? ಅದು ಬಿಡ್ಬೇಕಾದ್ರೆ ಹುಟ್ಟಿದ ತಂದೆ ತಾಯಿಯ ಗೋತ್ರ ಮತ್ತು ದತ್ತಕ್ಕೆ ಹೋದ ಮನೆ ಗೋತ್ರ ಎರಡನ್ನೂ ನೋಡ್ಬೇಕು ಅಂತ ಹೇಳ್ತಾ ಇರೋದು. ಆಕೂತೀವಿ ಯಾವ ಎಲ್ಲಿ ಹುಟ್ಟಿದೋ ಆ ಗೋತ್ರನೂ ಆಗಿರಬಾರದು ಅವನು. ಆಮೇಲೆ ತನ್ನ ದತ್ತಕ್ಕೆ ಹೋದ ಮನೆ ಗೋತ್ರನೂ ಆಗಿರಬಾರದು. ಅಂತಹ ವರನಿಗೆ ಮದುವೆ ಮಾಡಿ ಕೊಡ್ಬೇಕು. ಅಂತದ್ರಲ್ಲಿ ಸ್ವತಃ ಅಣ್ಣ ತಂಗಿಯರು ಒಂದೇ ಹೊಟ್ಟೆಯಲ್ಲಿ ಒಂದೇ ದಿವಸ ಹುಟ್ಟಿದವರು, ಅವರು ಹೇಗೆ ಮದುವೆ ಮಾಡ್ಕೊಂಡ್ರು? ವ್ಯಾಖ್ಯಾನದಲ್ಲಿ ಅದ್ರ ಬಗ್ಗೆ ಏನಿಲ್ಲ ಅಲ್ಲ. ಅದಕ್ಕೆ ಲಕ್ಷ್ಮೀನಾರಾಯಣರಾದ್ರಿಂದ ಅದನ್ನೇನು ಮಾತಾಡ್ಲಿಕ್ಕಿಲ್ಲ. ಉಳಿದ ಲೌಕಿಕರ ಬಗ್ಗೆ ನಾವು ಅದನ್ನ ದೃಷ್ಟಾಂತ ತಗೊಳ್ಬಾರ್ದು ಅಷ್ಟೇ. ಆಯ್ತು ಸರ್. ನಿಮ್ಗೆ ಯಾವಾಗ ನಡಿ ಏಕಾದಶಿ? ನಿಮ್ಗೆ ಇವತ್ತೇ ಏಕಾದಶಿ ಅಂದ್ರೆ ನಿಮಗ್ ನಾಳೆ? ನಮಗೆ ಈತ ಏಕಾದಶಿ. ಅದೇನು ನಮ್ಗೆ ಯಾವಾಗ ಮುಂಚೆ ಬರೋದು ಏಕಾದಶಿ ಜನರಲ್ಲ. ಒಂದು ಅಲ್ಲಿ ಪಂಚಾಂಗನೇ ಬೇರೆ ಇದೆ ಅಲ್ವಾ? ಒಂದು ಪಂಚಾಂಗ ಬೇರೆ. ದೃಗ್ಗಣಿತನ ಅದು? ಇಲ್ಲ, ಪುತ್ತಿಗೆ ಪಬ್ಲಿಷ್ ಮಾಡಿದಾಗ ಇದು ದೃಗ್ಗಣಿತನೇ. ಹಾಗಾದ್ರೆ ಅಲ್ಲಿಯ ಟೈಮಿಗೆ ನೋಡ್ಕೊಂಡು ತಿಥಿ ವ್ಯತ್ಯಾಸ ಆಗ್ತಾ ಹೋಗ್ತದಲ್ಲ, ಆ ಪ್ರಕಾರ ಮಾಡಿದ್ದಾರೆ. ಕರೆಕ್ಟ್, ಅದು ಹಾಗೆ ಮಾಡಬೇಕು. ಆಕ್ಚುಲಿ ನಮಗೆ ಮೊನ್ನೆ 2 ದಶಮಿನೇ ಇತ್ತು. ನಿನ್ನೆ ರಾತ್ರಿ 1 ಗಂಟೆ ಮೇಲೆ ಹರಿವಾಸರ ಬಂತು. ಹಾಗಾಗಿ ನಿಮಗೆ ನಿನ್ನೆನೆ ಏಕಾದಶಿ ಕರೆಕ್ಟ್. ಹಂಗಾದ್ರೆ ನಮಸ್ಕಾರ ಆಚಾರ್ಯ. ಹರೇ ನಮಃ. ಧನ್ಯವಾದಗಳು ಆಚಾರ್ಯರೇ. ಹರೇ ಶ್ರೀನಿವಾಸ. ನಮಸ್ಕಾರ ಗುರುಗಳೇ. ಹರೇ ಶ್ರೀನಿವಾಸ ಗುರುಗಳೇ. ಹರೇ ಶ್ರೀನಿವಾಸ. ನಮಸ್ಕಾರ ಗುರುಗಳೇ. ನಮಸ್ಕಾರ.